ಹೆಲೋ ಫ್ರೆಂಡ್ಸ್, ನೋಡಿ ಇವತ್ತು ನಿಮ್ಮ ಜೊತೆ ನಾನು ಕೀಮಾ ಕುಫ್ತೆ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ನಾನು 1/2 kg ಕೀಮಾ ತೊಗೊಂಡಿದ್ದೀನಿ. ಕಡಲೆಯನ್ನು ತೊಗೊಂಡು 100 ಗ್ರಾಮು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಳ್ಳೆ ಟೆಕ್ಸ್ಚರ್ ಬರೋವರೆಗೂ ಇದನ್ನು ನಾದ್ತಾ ಇರಿ ನೀವು. ಮತ್ತು ಇದಕ್ಕೆ ಮಸಾಲೆ ನೋಡಿ, ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ಟೊಮಾಟೊ, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಟೊಮಾಟೊ ಹಾಕ್ಕೊಳ್ಳಿ. ನಾನು ತೆಂಗಿನಕಾಯಿ ಸ್ವಲ್ಪ ಬಳಸಿದ್ದೀನಿ. ಇದು ಆಪ್ಷನಲ್ ಫ್ರೆಂಡ್ಸ್, ತೆಂಗಿನಕಾಯಿ. ನೋಡಿ, ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮಾಡ್ತೀವಿ. ಸ್ವಲ್ಪ ಎಣ್ಣೆನ ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕಂದರೆ ಎಣ್ಣೆ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಇದು ನಾನ್ ವೆಜ್ ಅಲ್ವಾ, ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಫ್ರೆಂಡ್ಸ್. ಈರುಳ್ಳಿ ಬಣ್ಣವನ್ನು ಚೇಂಜ್ ಮಾಡಿದ ತಕ್ಷಣ ಬಣ್ಣವನ್ನು ಚೇಂಜ್ ಮಾಡಿ ಈ ಟೆಕ್ಸ್ಚರ್ಗಾದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ನಾವು ಒಂದು ಗ್ರೀನ್ ಗ್ರೇವಿಯನ್ನು ರೆಡಿ ಮಾಡಿದ್ವಲ್ಲ, ಆ ಪೇಸ್ಟನ್ನು, ಗ್ರೇವಿಗೋಸ್ಕರ ಮಾಡಿದ ಪೇಸ್ಟನ್ನು ನೋಡಿ, ಈ ಪೇಸ್ಟನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಒಂದು 2 to 5 minutes ಇದನ್ನು ಹಾಗೆ ಕೈಯಾಡಿಸ್ತಾಯಿರಿ ಫ್ರೆಂಡ್ಸ್. ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಲರ್. ನಾನ್ ವೆಜ್ ನೀವು ಯಾವುದೇ ಮಾಡಿದರೂ ಫಸ್ಟು ಅದಕ್ಕೆ ಬೇರೆ ಆಗಿ ನೀವು ಮಸಾಲೆಗಳನ್ನು ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಒಂದೊಂದು ಟೈಮಲ್ಲಿ ಯಾವ್ಯಾವ ಮಸಾಲೆ ಕೊಡಬೇಕು ಅದನ್ನು ಕೊಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ತೆಂಗಿನಕಾಯನ್ನು ರುಬ್ಕೊಂಡಿದ್ದೆ, ಆ ಒಂದು ತೆಂಗಿನಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಿಮ್ಮದು ಆಪ್ಷನಲ್ ಫ್ರೆಂಡ್ಸ್, ತೆಂಗಿನಕಾಯಿ ಇಲ್ಲಾಂದರೆ ನೀವು ಕಾಜುನ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೋದು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ತೆಂಗಿನಕಾಯಿ ನಾವು ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕಿದ್ದೀನಿ. ಈಗ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಫಸ್ಟು ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಖಾರನ ನೀವು ನೋಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಉಪ್ಪು, ಖಾರ ಮತ್ತು ಧನಿಯಾ ಪೌಡ್ರ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾವು ಫಸ್ಟೇ ಹಾಕಿದ್ದೀವಿ, ನೋಡ್ಕೊಂಡು ಬಳಸಬೇಕು ಉಪ್ಪು. ಯಾಕೆಂದರೆ ನಾವು ಫಸ್ಟು ಕೀಮಾದಲ್ಲೂ ಉಪ್ಪನ್ನು ಯೂಸ್ ಮಾಡಿದ್ದೀವಿ. ಸೊ ಅದರಲ್ಲೂ ಆ ಒಂದು ಫ್ಲೇವರು ಇದರಲ್ಲಿ ಬಿಟ್ಕೊಳುತ್ತೆ ಸಾಂಬಾರಲ್ಲಿ. ನೋಡಿ, ಈ ಗ್ರೇವಿನಲ್ಲಿ ಆಮೇಲೆ ಚೇಂಜ್ ಆಗಿಬಿಡುತ್ತೆ ಟೇಸ್ಟ್. ನೋಡಿ, ಇದು ಕುದೀತಾ ಇರಲಿ. ಇದು ಕುದೀತಾ ಇರೋವರೆಗೂ ನಾವು ಆ ಒಂದು ಕೀಮಾನ ಉಂಡೆ ಕಟ್ಕೊಂಡು ಅದನ್ನು ಲೋ ಫ್ಲೇಮ್ ಮಾಡಿ ಅದಕ್ಕೆ ಒಂದೊಂದೇ ಬಿಡ್ತಾ ಹೋಗಿ. ನೋಡಿ ಫ್ರೆಂಡ್, ಈಗಲೇ ಎಷ್ಟೊಂದು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್. ಇದನ್ನು ಇವಾಗ ನೀವು ಒಂದು 10 to 15 minutes ಎಲ್ಲ ಹಾಕಿ ಕ್ಲೋಸ್ ಮಾಡಿ ಹಾಗೆ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಿ. ಎಲ್ಲ ಕೀಮಾ ಕುಫ್ತೆಯನ್ನು ಅದರಲ್ಲಿ ಹಾಕ್ಕೊಂಡು ಇದಕ್ಕೆ ಹೀಗೆ ಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್.